ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾದ ಪವಿತ್ರ ಸ್ಥಳದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಅದುವೇ ಬದ್ರಿನಾಥ ಕ್ಷೇತ್ರದ ರಹಸ್ಯ. ಇಲ್ಲಿ ಸ್ವತಃ ದೇವರೇ ವಾಸಿಸ್ತಾ ಇದ್ದಾನೆ ಅನ್ನೋ ನಂಬಿಕೆಯೂ ಇದೆ. ಹಾಗಾದ್ರೆ ಬನ್ನಿ, ಇದೇ ರೀತಿಯಾದ ಸಾಕಷ್ಟು ವಿಚಾರಧಾರೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯದ ಪರ್ವತ ಪವಿತ್ರ ಕ್ಷೇತ್ರಗಳ ಮಧ್ಯದಲ್ಲಿ ದೇವರು ಸ್ವತಃ ವಾಸಿಸುತ್ತಾನೆ ಎಂದು ನಂಬಲಾಗುವ ಒಂದು ಸುಕ್ಷೇತ್ರ ಇದೆ. ಆ ಕ್ಷೇತ್ರವೇ ಬದ್ರಿನಾಥ ಕ್ಷೇತ್ರ. ಈಗಾಗಲೇ ನೀವು ಕೇಳಿರುವ ಹಾಗೆ ಬದ್ರಿನಾಥ ಕ್ಷೇತ್ರದಲ್ಲಿ ಇದು ಕೇವಲ ದೇವಸ್ಥಾನವಲ್ಲ, ಇದು ಭಕ್ತಿ, ಇತಿಹಾಸ ಮತ್ತು ಅದ್ಭುತಗಳ ಸಂಗಮವಾಗಿದೆ. ಪ್ರತಿ ಹಿಂದೂ ವ್ಯಕ್ತಿ ಜೀವನದಲ್ಲಿ ಕನಿಷ್ಠ ಒಮ್ಮೆ ಭೇಟಿ ಮಾಡಲೇಬೇಕಾದ ಪವಿತ್ರ ಸ್ಥಳವೆಂದು ಇದನ್ನ ಕರೆಯಲಾಗುತ್ತೆ. ಆದ್ರೆ ಸ್ನೇಹಿತರೆ, ಈ ಕ್ಷೇತ್ರದ ಹಿಂದೆ ಅಡಗಿರುವ ರಹಸ್ಯವೇನು? ಇಲ್ಲಿ ವಿಷ್ಣು ದೇವರು ನಿಜಕ್ಕೂ ಯಾಕೆ ವಾಸಿಸ್ತಾರೆ? ಇದೀಗ ಸಂಪೂರ್ಣ ಕಥೆಯನ್ನ ತಿಳಿದುಕೊಳ್ಳೋಣ. ಮತ್ತೊಮ್ಮೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬದ್ರಿನಾಥ ಕ್ಷೇತ್ರದ ಸ್ಥಳ ಮತ್ತು ಮಹತ್ವದ ಬಗ್ಗೆ ನಿಮಗೆ ಗೊತ್ತಿದೆಯಾ? ಬದ್ರಿನಾಥ ದೇವಸ್ಥಾನವು ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿದೆ. ಈ ದೇವಸ್ಥಾನವು ಸಮುದ್ರ ಮಟ್ಟದಿಂದ ಸುಮಾರು 10,000 ಅಡಿ ಎತ್ತರದಲ್ಲಿ ಇದೆ ಸ್ನೇಹಿತರೆ. ಇದು ಭಾರತದ ಅತ್ಯಂತ ಪವಿತ್ರ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ಚಾರ್ಧಾಮಗಳಲ್ಲಿ ಒಂದಾಗಿದೆ. ಬದ್ರಿನಾಥ, ದ್ವಾರಕಾ, ಪುರಿ, ರಾಮೇಶ್ವರ ಈ 4 ಕ್ಷೇತ್ರಗಳಿಗೆ ಭೇಟಿ ನೀಡುವುದು ಜೀವನದ ಅತ್ಯಂತ ಪವಿತ್ರ ಯಾತ್ರೆ ಅಂತಲೂ ಕೂಡ ಭಕ್ತರು ನಂಬ್ತಾರೆ ಸ್ನೇಹಿತರೆ. ಬದ್ರಿನಾಥ ದೇವಸ್ಥಾನದ ಮುಂದೆ ಹರಿಯುವ ನದಿಯ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ಅದನ್ನ ಅಲಕಾನಂದ ನದಿ ಅಂತಲೂ ಕೂಡ ಕರೀತಾರೆ. ಈ ನದಿಯ ನೀರು ಪವಿತ್ರವಾಗಿದೆ ಅಂತಲೂ ಭಕ್ತರು ನಂಬುತ್ತಾರೆ. ವಿಷ್ಣುವಿನ ತಪಸ್ಸಿನ ಕಥೆ ಇದರಲ್ಲಿ ಅಡಗಿದೆ ಸ್ನೇಹಿತರೆ. ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ಮಹಾವಿಷ್ಣು ದೇವರು ಈ ಸ್ಥಳದಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಈ ಪ್ರದೇಶ ತುಂಬಾ ಹಿಮದಿಂದ ತುಂಬಿಕೊಂಡಿರುತ್ತೆ. ವಿಷ್ಣು ದೇವರು ಧ್ಯಾನದಲ್ಲಿ ತಲ್ಲೀನರಾಗಿರ್ತಾರೆ. ಅದೆಷ್ಟೇ ಹಿಮ ತುಂಬಿರ್ಲಿ, ಚಳಿ ಆಗ್ತಿರ್ಲಿ, ಅವರನ್ನ ರಕ್ಷಿಸೋಕೆ ಅಂತಲೇ ಮಹಾಲಕ್ಷ್ಮೀ ದೇವಿ ಒಂದು ಮರದ ರೂಪವನ್ನ ತಾಳಿ ನಿಲ್ತಾಳೆ. ಆ ಮರವನ್ನ ಬದ್ರಿ ಮರ ಅಂತಲೂ ಕೂಡ ಕರೆಯಲಾಗ್ತಿತ್ತು. ಆ ಕಾರಣದಿಂದಲೇ ಈ ಸ್ಥಳಕ್ಕೆ ಬದ್ರಿನಾಥ ಎಂಬ ಹೆಸರು ಬಂದಿದೆ. ಬದ್ರಿ ಎಂದರೆ ಮರ, ನಾಥ ಎಂದರೆ ಸ್ವಾಮಿ, ಎರಡೂ ಸೇರಿ ಒಟ್ಟಾರೆಯಾಗಿ ಬದ್ರಿನಾಥ, ಬದ್ರಿ ಮರದ ಸ್ವಾಮಿ ಅಂತಲೂ ಕೂಡ ಕರೆಯಲಾಗುತ್ತೆ. ಇನ್ನು ಈ ದೇವಸ್ಥಾನದ ನಿರ್ಮಾಣ ಮತ್ತು ಇತಿಹಾಸವನ್ನ ನೋಡೋದಾದ್ರೆ, ಈ ದೇವಸ್ಥಾನವನ್ನ ಮಹಾನ್ ಋಷಿ ಆದಿಶಂಕರಾಚಾರ್ಯರು ಪುನರ್ ನಿರ್ಮಿಸಿದ್ರು. ಅವರು ಈ ದೇವಸ್ಥಾನವನ್ನ ಮರುಸ್ಥಾಪಿಸಿ ಭಕ್ತರಿಗೆ ದರ್ಶನಕ್ಕೆ ಅಂತ ಅವಕಾಶವನ್ನ ಕಲ್ಪಿಸಿಕೊಟ್ರು. ಈ ದೇವಸ್ಥಾನವು ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿಯನ್ನ ನೀಡ್ತಾರೆ, ದೇವರ ದರ್ಶನ ಪಡಿತಾರೆ, ತಮ್ಗಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನ ದೇವರಿಗೆ ಮೊರೆ ಹೋಗ್ತಾರೆ, ಅರ್ಪಿಸ್ತಾರೆ. ಹಿಮಾಲಯದ ಮಧ್ಯದಲ್ಲಿ ಇರುವುದರಿಂದ ಈ ದೇವಸ್ಥಾನವು ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ತೆರೆದಿರುತ್ತೆ. ಮತ್ತೆ 6 ತಿಂಗಳು ಸಂಪೂರ್ಣ ಹಿಮದಿಂದ ಮುಚ್ಚಲ್ಪಡುತ್ತೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು, ಇದುವೇ ಸತ್ಯ. ದೇವಸ್ಥಾನದ ಅದ್ಭುತಗಳ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ಈ ದೇವಸ್ಥಾನದಲ್ಲಿ ಹಲವು ಅದ್ಭುತಗಳು ನಡೆದಿವೆ. ಅದರಲ್ಲೊಂದು ತಪ್ತ ಕುಂಡ. ಇದು ದೇವಸ್ಥಾನದ ಮುಂದೆ ಇರುವ ಬಿಸಿ ನೀರಿನ ಕುಂಡ. ಹಿಮಾಲಯದ ತಣ್ಣನೆಯ ಮಧ್ಯದಲ್ಲಿ ಈ ನೀರು ಸದಾ ಬಿಸಿ ಇರುತ್ತೆ. ಭಕ್ತರು ಇಲ್ಲಿ ಸ್ನಾನ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗ್ತಾರೆ. ಸ್ನೇಹಿತರೆ, ನಾವೆಷ್ಟೋ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಾಗ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ತೀವಿ, ಕೊರಿಯೋ ಚಳಿಯಲ್ಲಿ ಸ್ನಾನ ಮಾಡ್ತೀವಿ, ಮೈ ನಡುಗ್ತಾ ಇರುತ್ತೆ. ಆದ್ರೆ ಇಲ್ಲಿ ಹಿಮದ ಮಧ್ಯದಲ್ಲಿದ್ದರೂ ಕೂಡ ಈ ಕುಂಡದಲ್ಲಿರ್ತಕ್ಕಂತಹ ನೀರು ಸದಾ ಬಿಸಿಯಾಗಿರುತ್ತೆ. ಈ ಬಿಸಿ ನೀರನ್ನೇ ಭಕ್ತರು ಸ್ನಾನ ಮಾಡಿ ದೇವರ ದರ್ಶನವನ್ನ ಮಾಡ್ತಾರೆ. ಇದು ಒಂದು ದೈವಿಕ ಅದ್ಭುತ ಅಂತಲೇ ನಂಬಲಾಗುತ್ತೆ. ಇನ್ನೊಂದು ಅದ್ಭುತವೆಂದ್ರೆ ದೇವಸ್ಥಾನವು ಹಿಮಪಾತದಲ್ಲೂ ಹಾನಿಯಾಗುವುದಿಲ್ಲ. ಇನ್ನು ಇಲ್ಲಿ ನಡೆಯುವಂತಹ ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ನಾನ್ ನಿಮ್ಗೆ ತಿಳಿಸಲೇಬೇಕು.
ಬದ್ರಿನಾಥ ಕ್ಷೇತ್ರವು ಕೇವಲ ದೇವಸ್ಥಾನವಲ್ಲ, ಇದು ಮೋಕ್ಷದ ದ್ವಾರ. ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ಪಾಪಗಳು ನಿವಾರಣೆಯಾಗುತ್ತವೆ ಅನ್ನೋ ನಂಬಿಕೆ ಬಹಳಷ್ಟಿದೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಜೀವನದ ಅತ್ಯಂತ ಪವಿತ್ರ ಅನುಭವ. ಹಿಮಾಲಯದ ಮಧ್ಯದಲ್ಲಿ ವಿಷ್ಣು ದೇವರು ಸ್ವತಃ ವಾಸಿಸುವ ಈ ಕ್ಷೇತ್ರ ಭಕ್ತರ ಹೃದಯದಲ್ಲಿ ಸದಾ ಜೀವಂತವಾಗಿದೆ. ಬದ್ರಿನಾಥ ಇದು ಕೇವಲ ಒಂದು ಸ್ಥಳವಲ್ಲ, ಇದು ಒಂದು ಅನುಭವ, ಒಂದು ನಂಬಿಕೆ, ಒಂದು ದೈವಿಕ ಶಕ್ತಿ. ಓಂ ನಮೋ ನಾರಾಯಣಾಯ ನಮಃ. ನಮಸ್ಕಾರ ಸ್ನೇಹಿತರೆ.